ಹಲೋ ಆಲ್, ಇವತ್ತಿನ ಈ ವಿಡಿಯೋನಲ್ಲಿ ನಾವು TDS ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಲ್ಲರಿಗೂ ಡೌಟ್ ಇರುತ್ತೆ, TDS ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ಎಕ್ಸಾಂಪಲ್ ನೋಡಿ, ಸ್ಯಾಲ್ರಿ ಬರಬೇಕಾದ್ರೂ TDS ಡಿಡಕ್ಟ್ ಮಾಡ್ತಾರೆ, ಅಥವಾ ಯಾವುದೋ ಒಂದು ರೆಂಟ್ ಮೇಲಾಗಿರ್ಬೋದು, ಪ್ರೊಫೆಷನಲ್ ಚಾರ್ಜಸ್ ಮೇಲಾಗಿರ್ಬೋದು, ಅಥವಾ ಕಾಂಟ್ರಾಕ್ಟು, ಕಮಿಷನ್ನು, ಸೊ ಈ ಥರ ಎಲ್ಲಾದ್ರ ಮೇಲೂ TDSನ ಡಿಡಕ್ಟ್ ಮಾಡಿ ಸೊ ಪೇಮೆಂಟ್ನ ಆಗ್ತಾ ಇರ್ತಾರೆ ಲೈಕ್ ವೆಂಡರ್ಗೆ. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಆಫ್ ಆಲ್ TDS ಅಂದರೆ ಏನು? ಸೊ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ನೀವೇನಾದರೂ ನೋಡೋಕೋದ್ರೆ, ದ ಕಂಪನಿ ಆರ್ ಎನಿ ಪರ್ಸನ್ ಮೇಕಿಂಗ್ ಪೇಮೆಂಟ್ ಈಸ್ ರಿಕ್ವೈರ್ಡ್ ಟು ಡಿಡಕ್ಟ್ ಟ್ಯಾಕ್ಸ್ ಅಟ್ ಸೋರ್ಸ್ ಇಫ್ ಪೇಮೆಂಟ್ ಎಕ್ಸಿಡ್ ಸರ್ಟನ್ ಥ್ರೆಶೋಲ್ಡ್ ಲಿಮಿಟ್. ಸೊ ಪ್ರತಿಯೊಂದಕ್ಕೂ ಒಂದು ಥ್ರೆಶೋಲ್ಡ್ ಲಿಮಿಟ್ ಇದೆ. ನಾನು ಇದ್ರ ಬಗ್ಗೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಯಾವ ಸೆಕ್ಷನ್ ಇದೆ, ಥ್ರೆಶೋಲ್ಡ್ ಏನು, ಲಿಮಿಟ್ ಏನು ಅನ್ನೋದ್ರ ಬಗ್ಗೆ ಒಂದೊಂದು ಸೆಕ್ಷನ್. ಅಂದರೆ ಈಗ ರೆಂಟ್ ಬಗ್ಗೆ 194C, 194I, 194J ಈ ಥರ ಸೆಕ್ಷನ್ ವೈಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲೇನಾಗಿದೆ, TDS ಹ್ಯಾಸ್ ಬಿನ್ ಡಿಡಕ್ಟೆಡ್ ಅಟ್ ದ ರೇಟ್ ಪ್ರಿಸ್ಕ್ರೈಬ್ಡ್ ಬೈ ಟ್ಯಾಕ್ಸ್ ಡಿಪಾರ್ಟ್ಮೆಂಟು. ಸೊ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಈ ಒಂದು ಅಂದರೆ ಸೆಕ್ಷನ್ ಅಥವಾ ಈ ಒಂದು ಪ್ರೊಫೆಷನಲ್ ಫೀಸ್ ಆಗಿರ್ಬೋದು ಅಥವಾ ಕಮಿಷನ್ ಇಷ್ಟು ರೇಟ್ ಅಂತ ಫಿಕ್ಸ್ ಮಾಡ್ತಾರೆ. ಥ್ರೆಶೋಲ್ಡ್ ಲಿಮಿಟ್ ಕ್ರಾಸ್ ಆಯಿತು ಅಂದರೆ ಅವರು ನಿಮಗೆ, ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಕ್ಸಾಂಪಲ್ಲು ರೆಂಟ್. ಸೊ ರೆಂಟ್ ಏನಾಗಿದೆ, ಥ್ರೆಶೋಲ್ಡ್ ಲಿಮಿಟ್ ಒಂದು ಥ್ರೆಶೋಲ್ಡ್ ಲಿಮಿಟ್ ಇದೆ ಅಂದ್ಕೊಳ್ಳಿ. ಆ ಥ್ರೆಶೋಲ್ಡ್ ಲಿಮಿಟು ಕ್ರಾಸ್ ಆಯಿತು ಅಂದರೆ ತಿಂಗಳಿಗೆ 1 ಲಕ್ಷ ರೆಂಟ್ ಇದೆ ಅಂದರೆ, ಸೊ ನಾರ್ಮಲ್ ಆಗಿ ಥ್ರೆಶೋಲ್ಡ್ ಲಿಮಿಟ್ ಕ್ರಾಸ್ ಆಗುತ್ತೆ. ಅವಾಗ ಏನಾಗುತ್ತೆ, ನಾನು ಹೇಳಿದ್ದೀನಿ ಥ್ರೆಶೋಲ್ಡ್ ಲಿಮಿಟ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಏನಾಗುತ್ತೆ, ರೆಂಟು, ಸೊ 1 ಲಕ್ಷ ಒಂದು ತಿಂಗಳಿಗೆ ರೆಂಟ್ ಇರುತ್ತೆ, 12 ತಿಂಗಳಂದರೆ 12 ಲಕ್ಷ ಆಯಿತು. ನಾನೇನಾದರೂ ಈಗ 1 ಲಕ್ಷ ಪೇಮೆಂಟ್ ಮಾಡಬೇಕಾದ್ರೆ ರೆಂಟ್ಗೆ ಏನು 10% ಡಿಡಕ್ಟ್ ಮಾಡಿ, ಸೊ ಅಂದರೆ 10,000 ಡಿಡಕ್ಟ್ ಮಾಡಿ ರಿಮೈನಿಂಗ್ 90,000 ನಾನು ನಿಮಗೆ ವೆಂಡರ್ಗೆ ಪೇಮೆಂಟ್ ಮಾಡಬೇಕು. ಸೊ ಯಾರು ಆ TDSನ ಡಿಡಕ್ಟ್ ಮಾಡ್ತಾರೆ ಅದು ಏನಾಗುತ್ತೆ, ಅವ್ರ ಪ್ಯಾನ್ಗೆ ನಾವು ರಿಟರ್ನಲ್ಲಿ ತೋರಿಸ್ಬೇಕು. ನಾವು ರಿಟರ್ನ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಏನಾಗುತ್ತೆ, ನಾನು ಪೇಮೆಂಟ್ ಮಾಡಬೇಕಾದ್ರೆ 90,000 ವೆಂಡರ್ಗೆ ಪೇಮೆಂಟ್ ಮಾಡಿರ್ತೀನಿ. ಸೊ ರಿಮೈನಿಂಗ್ 10,000 ಅವ್ರ ಪ್ಯಾನ್ಗೆ ಹಾಕಿರ್ತೀನಿ. ಅವ್ರೇನು ಮಾಡಬೇಕು, ಅದನ್ನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಬೇಕಾದ್ರೆ ಅದನ್ನು ರೀಫಂಡ್ ಮಾಡ್ಕೋಬೋದು. ಸೊ ನಾನು ಅವಾಗಲೇ ಹೇಳ್ದಂಗೆ ಯಾವ್ಯಾವುದು ಬರುತ್ತೆ, ರೆಂಟು, ಸ್ಯಾಲ್ರಿ, ಕಮಿಷನ್, ಇಂಟ್ರೆಸ್ಟ್, ಪ್ರೊಫೆಷನಲ್ ಫೀಸ್ ಎಕ್ಸೆಟ್ರಾ. ಸೊ ಇಲ್ಲೇನಾಗುತ್ತೆ, ವಾಟ್ ಈಸ್ ದ ಬೇಸಿಕ್ ನಾಲೆಡ್ಜ್ ಅಂದರೆ ಏನು? ಸೊ ಇದೇನೆ ಸ್ಪೆಸಿಫಿಕ್ ಅಮೌಂಟ್ ದ ಡಿಡಕ್ಟೆಡ್ ವೆನ್ ಸರ್ಟನ್ ಪೇಮೆಂಟ್ ಲೈಕ್ ಸ್ಯಾಲ್ರಿ, ಕಮಿಷನ್, ರೆಂಟ್ ಇದು. ಸೊ ಓವರಾಲ್ ನೀವು ನೋಡೋದಾದರೆ ಯಾರು ಎಲಿಜಿಬಲ್ಲು ರಿಟರ್ನ್ ಮಾಡೋದಕ್ಕೆ? ಸೊ ಒಂದು ಅವ್ರದ್ದು ಎಂಪ್ಲಾಯರ್ಸ್ ಆಗಿರಬೇಕು ಮತ್ತು ಆರ್ಗನೈಸೇಷನ್ ವಿತ್ ವ್ಯಾಲಿಡ್ ಟ್ಯಾನ್ ಇರಬೇಕು. ಅವರು TDS ಫೈಲ್ ಮಾಡೋದಕ್ಕೆ ಕ್ವಾಲಿಫೈ ಆಗಿರ್ತಾರೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ನೀವು ನೋಡ್ಬೋದು, ಸೊ ಈಗ TDS ಡಿಡಕ್ಟ್ ಮಾಡ್ತಾರೆ, ಅದು ರೀಫಂಡ್ ಆಗುತ್ತಾ? ಎಸ್, ರೀಫಂಡ್ ಆಗುತ್ತೆ. ಯಾವಾಗ? ದೇರ್ಫೋರ್ ಯು ಕ್ಯಾನ್ ಕ್ಲೈಮ್ TDS ರೀಫಂಡ್ ವೆನ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕ್ಲೈಮ್ ಅಂದರೆ ರಿಟರ್ನ್ ಮಾಡಬೇಕಾದ್ರೆ ನೀವು ಅದನ್ನು ಕ್ಲೈಮ್ ಮಾಡ್ಕೋಬೋದು. ಸೊ ನೀವೇನಾದರೂ ಸಮ್ಟೈಮ್ ನೀವು ಹೇಳ್ತೀರ ನೋಡಿ, ನನಗೆ ರೀಫಂಡ್ ಬಂತು, ಸೊ ಈ ಥರ ಅವರು TDSನ ಡಿಡಕ್ಟ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಸ್ಯಾಲ್ರಿ ಎಂಪ್ಲಾಯ್ಸು ಏನು ಮಾಡ್ತಾರೆ, TDS ಡಿಡಕ್ಟ್ ಮಾಡಿರ್ತಾರೆ. ಸೊ ನಾನು ಯಾವುದೋ ಒಂದು ITC ಡಿಡಕ್ಷನ್ ಅಥವಾ ರೆಂಟ್ ತೋರಿಸಿರಲ್ಲ, ಸೊ ನಾನು ರಿಟರ್ನ್ ಟೈಮಲ್ಲಿ ನಾನು ಅದನ್ನು ತೋರಿಸಿ ನಾನು ರೀಫಂಡ್ ಮಾಡ್ಕೋಬೋದು. ಇದು ಸೊ ರೆಂಟ್ ಕೂಡ ಹಾಗೆ. ಸೊ ನಿಮ್ದು ಏನಾದರೂ ನಿಮ್ಮದು ಟ್ಯಾಕ್ಸ್ ಎಲಿಜಿಬಲ್ ಬರಲ್ಲ, ಸೊ ನಮ್ಮದು ಟ್ಯಾಕ್ಸ್ ಬರ್ತಿಲ್ಲ, ಸೊ ಅವಾಗ ನಿಮ್ಗೆ ಏನಾದರೂ ಸರ್ಟನ್ ಅಮೌಂಟ್ ಇದ್ದರೆ ನಿಮಗೆ ರೀಫಂಡ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ, ಇನ್ ಕೇಸ್ ನೀವೇನಾದರೂ TDS ನಾಟ್ ಪೇಡ್, ವಾಟ್ ಹ್ಯಾಪನ್ಸ್ ಇಫ್ TDS ಇಸ್ ನಾಟ್ ಪೇಡ್? ಏನಾಗುತ್ತೆ, ಆಲ್ ಕಂಪನೀಸ್ ರೆಸ್ಪೆಕ್ಟಿವ್ ಆಫ್ ಗವರ್ಮೆಂಟ್ ಆರ್ ಪ್ರೈವೇಟ್ ಮಸ್ಟ್ ಬೇರ್ ಪೆನಾಲ್ಟಿ 200 ಪರ್ ಡೇ. ಯಾವಾಗ ನೀವು ಇನ್ ಕೇಸ್ ಪೇಮೆಂಟ್ ಮಾಡಿರ್ತಾರೆ, ರಿಟರ್ನ್ ಮಾಡಿಲ್ಲ ಅಂದ್ರೂ ನೀವು ಪರ್ ಡೇ 200ನ ಪೆನಾಲ್ಟಿ ಬೇರ್ ಮಾಡಬೇಕಾಗುತ್ತೆ. ಸೊ ಅದು ಸೆಕ್ಷನ್ 235 ಬರುತ್ತೆ. ಡಿಲೇಡ್ ಫೈಲಿಂಗ್ TDS, ನಾನು ಹೇಳ್ದಂಗೆ ನೀವೇನಾದರೂ TDS ಫೈಲ್ ಮಾಡಿಲ್ಲ ಅಂದರೆ ಪರ್ ಡೇ 200 ಪೆನಾಲ್ಟಿ. ಯಾರಿಗೆ? ಎಂಪ್ಲಾಯರ್, ಯಾರು TDS ಫೈಲ್ ಮಾಡಬೇಕು, ಯಾರ್ದು ಟ್ಯಾನ್ ಇದೆ ಅವ್ರಿಗೆ 200 ಬರುತ್ತೆ. ಸೊ ಅಥವಾ ನಾನು TDS ಪೇಮೆಂಟ್ ಮಾಡ್ತೀನಿ, ಸೊ ನನಗೆ ಪೆನಾಲ್ಟಿ ಬರುತ್ತೆ. ಸೊ ನೀವು TDS ರಿಸೀವ್ ಆಗ್ತಿದೆ, ನಿಮ್ಮ ಪ್ಯಾನ್ಗೆ ಬರುತ್ತೆ, ನೀವು ಪೆನಾಲ್ಟಿ ಬರಲ್ಲ. ಸೊ ಇನ್ನೊಂದೇನಾಗಿದೆ, ಅವೆವರ್ ಸಚ್ ಪೆನಾಲ್ಟಿ ವಿಲ್ ನಾಟ್ ಎಕ್ಸೀಡ್ ಅಮೌಂಟ್ ಆಫ್ TDS ವಿಚ್ ಸ್ಟೇಟ್ಮೆಂಟ್ ರಿಕ್ವೈರ್ಡ್ ಬಿ ಫೈಲ್ ಅಂತ ಹೇಳ್ತಾರೆ. ಸೊ ಎಲ್ಲರೂ ವಿತಿನ್ ದ ಡ್ಯೂ ಡೇಟಲ್ಲಿ ಮಾಡ್ತಾರೆ. ಅಂದರೆ ಎಕ್ಸಾಂಪಲ್ ಏಪ್ರಿಲ್, ಇಲ್ಲಿ ಕ್ವಾರ್ಟರ್ ವೈಸಲ್ಲಿ ಬರುತ್ತೆ, ಏಪ್ರಿಲ್, ಮೇ, ಜೂನ್, ಜುಲೈ 31st ಡ್ಯೂ ಡೇಟ್ ಆಗಿರುತ್ತೆ ಫಸ್ಟ್ ಕ್ವಾರ್ಟರ್. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಡ್ಯೂ ಡೇಟ್ ಆಗಿರುತ್ತೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ 31st ಡ್ಯೂ ಡೇಟ್ ಆಗಿರುತ್ತೆ. ಹಾಗೆ ಜನವರಿ, ಫೆಬ್ರವರಿ, ಮಾರ್ಚ್ ಬಂದು ಏಪ್ರಿಲ್ ಆಗಿರಲ್ಲ, ಮೇ 31st ಡ್ಯೂ ಡೇಟ್ ಆಗಿರುತ್ತೆ. ಯಾಕಂದರೆ ಇಯರ್ ಎಂಡ್ ಕ್ಲೋಸು. ಸೊ ಸ್ಯಾಲ್ರೀಸ್ ಬಂದು ಫಾರ್ಮ್ 16 ಸ್ಯಾಲ್ರಿ ಡೀಟೇಲ್ಸ್ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನಿಮಗೆ 1 ತಿಂಗಳು ಅಡಿಷನಲ್ ಟೈಮ್ ಸಿಗುತ್ತೆ. ಸೊ ನೀವು ನೋಡ್ಬೋದು TDS ಪೇಮೆಂಟು, ನಾನು ಆವಾಗಲೇ ಹೇಳ್ದಂಗೆ ಪ್ರತಿ ಮಂತು TDS ಪೇಮೆಂಟ್ ಮಾಡಬೇಕು. ಯಾವಾಗ? ಸೊ ಎಕ್ಸಾಂಪಲ್ ಏಪ್ರಿಲ್ ಮಂತು ಮೇ 7th ಒಳಗೆ ಮಾಡಬೇಕು. ಮೇ 7th ಇಸ್ ಡ್ಯೂ ಡೇಟ್. ಮೇದು ಜೂನ್ 7th, ಜೂನ್ದು ಜುಲೈ 7th, ಈ ಥರ. ಸೊ ಈ ಥರ ಪೇಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತಂದರೆ ಆಲ್ವೇಸ್ 7th ಡೇ ಆಫ್ ದ ನೆಕ್ಸ್ಟ್ ಮಂತ್ ಡ್ಯೂ ಡೇಟ್ ಇರುತ್ತೆ.
ಆ್ಯಂಡ್ ದೆನ್ ನೋಡೋದಾದರೆ ನೀವೇನಾದರೂ ಈಗ 7th ಪೇಮೆಂಟ್ ಮಾಡೋಕ್ಕಾಗಲಿಲ್ಲ, ಯಾವುದೋ ಒಂದು ಸಾಫ್ಟ್ವೇರ್ ವರ್ಕ್ ಆಗಲಿಲ್ಲ ಅಥವಾ ವರ್ಕ್ ಮಾಡೋಕ್ಕಾಗಲಿಲ್ಲ, ಸಮ್ ಇಶ್ಯೂಸ್ ಆಯಿತು. ಸೊ ಅವಾಗ ಏನು ಮಾಡ್ಬೇಕು ನೀವು, TDS ಮೇಲೆ ಎಕ್ಸಾಂಪಲ್ ಆ ಮಂತ್ ಮಿಸ್ ಆಯಿತು ಅಂದರೆ 1.5 ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ ಪರ್ ಮಂತ್. ಇನ್ ಕೇಸ್ 2 ಮಂತ್ ಕಟ್ಟಿಲ್ಲ ಅಂದರೆ 1.5 ಇಂಟು 2 ಮಂತ್ಸ್. ಸೊ ಈ ಥರ ನಿಮಗೆ ಪೇಮೆಂಟ್ ಅಂದರೆ ಇಂಟ್ರೆಸ್ಟ್ ಬರುತ್ತೆ ಪೇಮೆಂಟ್ ಮಾಡಿಲ್ಲ ಅಂದರೆ, ಯಾರಿಗೆ, ಎಂಪ್ಲಾಯರ್ ಅಥವಾ ಆರ್ಗನೈಸೇಷನ್ಗೆ. ಸೊ ವಾಟ್ ಈಸ್ ಎ TDS ರಿಟರ್ನ್? ಎಸ್, TDS ರಿಟರ್ನ್ ಅಂದರೆ ಏನು? ನಾನೇನು ಮಾಡ್ತೀನಿ, ಪ್ರತಿ ಮಂತು TDS ಪೇಮೆಂಟ್ ಮಾಡ್ತೀನಿ ಗೌರ್ಮೆಂಟ್ಗೆ. ಸೊ NSDL ಪೋರ್ಟಲ್ ಲಾಗಿನ್ ಆಗಿ ಪೇಮೆಂಟ್ ಮಾಡ್ತೀನಿ. ಸೊ ಪೇಮೆಂಟ್ ಮಾಡಿಬಿಟ್ಟು ಸುಮ್ಮನೆ ಆಗೋಕ್ಕಾಗತ್ತಾ? ನೋ. ನಾವು ಪರ್ಟಿಕ್ಯುಲರ್ ವೆಂಡರ್ಸ್ ಅಥವಾ ಅವ್ರು ಯಾರಿದ್ದಾರೆ ಅವ್ರದ್ದು ಡೀಟೇಲ್ಸ್ನ, ಅಂದರೆ ತುಂಬ ಅಪ್ಲಿಕೇಶನ್ಸ್ ಇದೆ ನಿಮಗೆ. TDS ಮ್ಯಾನ್ ಆಗಿರ್ಬೋದು ಅಥವಾ ವಿನ್ಮ್ಯಾನ್ ಆಗಿರ್ಬೋದು, ಸರಳ್ TDS ಇರ್ಬೋದು, ಈ ಥರ ಒಂದು ಟೆಂಪ್ಲೇಟ್ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯಾರಿಗೆ ಹಾಕಬೇಕು ಅವ್ರ ಪ್ಯಾನ್ ನಂಬರು, ಅಂದರೆ ಮೀನ್ಸ್ ಅವ್ರ ಪ್ಯಾನು, ನೇಮು, ಡೇಟ್ ಆಫ್ ಲೈಕ್ ಡೇಟು, ಯಾವಾಗ TDS ಡಿಡಕ್ಟ್ ಮಾಡಿದ್ದೀವಿ, ಇನ್ವಾಯ್ಸ್ ಡೇಟ್ ಏನು, ಮತ್ತು ಎಷ್ಟು ರೇಟು, ಯಾವ ಸೆಕ್ಷನ್ನು, ಟ್ಯಾಕ್ಸಬಲ್ ಅಮೌಂಟ್ ಏನು, ಈ ಥರ ನಾವು ಡೇಟಾನ ಫಿಲ್ ಮಾಡಿ. ಸೊ ಎಕ್ಸಾಂಪಲ್ ನಾನು ರೆಂಟ್ ಹೇಳಿದೆ. ಸೊ ರೆಂಟ್ ಯಾರೋ ಒಬ್ಬರಿಗೆ ರೆಂಟ್, ಎಕ್ಸಾಂಪಲ್ ಎಗೆ ನಾನು ರೆಂಟ್ ಮಾಡ್ತಾ ಇದ್ದೀನಿ. ಯಾರಿದ್ದಾರೆ ಅವ್ರದ್ದು ಪ್ಯಾನ್ ನಂಬರ್ ಮತ್ತು ಅವ್ರ ನೇಮು ಮತ್ತು ಅವ್ರ ಕಂಪನಿನ ನಾನ್ ಕಂಪನಿನ ಮೆನ್ಷನ್ ಮಾಡಬೇಕು. ಮತ್ತು ಟ್ಯಾಕ್ಸಬಲ್ ಈಗ 1 ಲಕ್ಷ ಅಂದರೆ 1 ಲಕ್ಷಕ್ಕೆ ನಾನು ಎಷ್ಟು % ಮಾಡಿದ್ದೀನಿ TDS? 10% ಅಂದರೆ 10,000. ಸೊ ಟ್ಯಾಕ್ಸಬಲ್ ಏನಾಗುತ್ತೆ ಇಲ್ಲಿ? 1 ಲಕ್ಷ ಆಗುತ್ತೆ. 1 ಲಕ್ಷ ಟ್ಯಾಕ್ಸಬಲ್ಲು, 10,000 TDS. ನಾನು ಏನು ಮಾಡಿದೆ ಇಲ್ಲಿ, ನಾನು TDS ತೋರಿಸೋದ್ರ ಜೊತೆ ಅವ್ರ ಟರ್ನ್ ಓವರ್ ಎಷ್ಟಿದೆ ಅನ್ನೋದು ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಏನು ಮಾಡ್ಬೇಕು ನೀವು, ಮತ್ತೆ ಅವ್ರು ಯಾವ ಸೆಕ್ಷನಲ್ಲಿ ಬರ್ತಾರೆ ಅಂದರೆ 194 ರೆಂಟಲ್ಲಿ ಬರ್ತಾರೆ, ಇದನ್ನೆಲ್ಲ ತೋರಿಸಿ ನೀವು. ಮತ್ತು ಮತ್ತೆ ನೀವು ಇಲ್ಲಿ ಇದು ಡಿಡಕ್ಟಿ ಡೀಟೇಲ್ಸ್ ಆಯಿತು, ಡಿಡಕ್ಟಿ. ಸೊ ಚಲನ್ ಡೀಟೇಲ್ಸ್ ಹಾಕಬೇಕಾಗತ್ತೆ. ಅಲ್ಲೇನು ಮಾಡಬೇಕು, ನೀವು ಯಾವಾಗ ಪೇಮೆಂಟ್ ಮಾಡಿದ್ದೀರಾ, ಎಷ್ಟು ಅಮೌಂಟು, ಯಾವ ಚಲನ್ ಸೀರಿಯಲ್ ನಂಬರ್ ಏನು, ಇದನ್ನೆಲ್ಲ ಆ್ಯಡ್ ಮಾಡಿ ನೀವು ರಿಟರ್ನ್ ಮಾಡಬೇಕಾಗತ್ತೆ. ಅದನ್ನು ನಾನು ಮುಂದಿನ ವಿಡಿಯೋಗಳನ್ನು ತೋರಿಸ್ತೀನಿ. ಸೊ ಇದು 192 to 195 ಅಂತ ಬರುತ್ತೆ. ಅಂದರೆ 192B ಬಂದು ಸ್ಯಾಲ್ರಿ, 194I ಬಂದು ರೆಂಟು, 194 ಬಂದು ಪ್ರೊಫೆಷನ್ನು, 194C ಬಂದು ಕಾಂಟ್ರಾಕ್ಟ್ ಇರುತ್ತೆ. ಸೊ 195 ಬಂದು ನಾನ್ ರೆಸಿಡೆಂಟ್ಗೆ ಪೇಮೆಂಟ್ ಮಾಡ್ತೀವಿ. ಇದು 27Q ಫಾರ್ಮಲ್ಲಿ ರಿಟರ್ನ್ ಮಾಡ್ತೀವಿ. ನಾನು ಇದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ. ಸೊ ಇಲ್ಲೇನಾಗುತ್ತೆ, ಪ್ರೊಫೆಷನ್, ರೆಂಟ್, ಕಾಂಟ್ರಾಕ್ಟ್ ಇದೆಲ್ಲ ನಿಮಗೆ 26Q ಫಾರ್ಮಲ್ಲಿ ಬರುತ್ತೆ. ಸೊ 192B ಬಂದು ಇದನ್ನು 24Qನಲ್ಲಿ ಸ್ಯಾಲ್ರಿನಲ್ಲಿ ನೀವು ರಿಟರ್ನ್ ಮಾಡ್ತೀರಾ. ಹೀಗೆ ಮಾಡ್ತಾ ಸೊ ಇದು ರಿಟರ್ನ್ ಬರುತ್ತೆ ಇಷ್ಟನ್ನು. ಸೊ ಯು ವಿಲ್ ಬಿ ಡೆಪಾಸಿಟ್ ಡಿಡಕ್ಟ್ TDS ಅಮೌಂಟ್ ಕ್ವಾರ್ಟರ್ಲಿ ಅಲಾಂಗ್ ವಿತ್ ದ ರೆಸ್ಪೆಕ್ಟಿವ್ TDS ರಿಟರ್ನ್ಸ್. ಸೊ ಇದು ನಾನು ಹೇಳ್ದಂಗೆ ನೀವು ಪ್ರತಿ ಮಂತಲ್ಲೂ ಮಾಡ್ಕೊಂಡ್ಬಂದಿರೋ ಚಲನ ಒಟ್ಟಿಗೆ ಆ್ಯಡ್ ಮಾಡಿ ಕ್ವಾರ್ಟರ್ಲಿ ಒನ್ಸ್ TDS ರಿಟರ್ನ್ ಮಾಡ್ತೀವಿ. ಸೊ ನಿಮಗೆ TDS ಸೆಕ್ಷನ್ ಬಗ್ಗೆ ಅಂದರೆ ಈಗ ನಾನು ಹೇಳಿದ್ನಲ್ಲ, ಪೇಮೆಂಟ್ ಆಫ್ ಸ್ಯಾಲ್ರಿ, ಕಾಂಟ್ರಾಕ್ಟ್, ಸಬ್ ಕಾಂಟ್ರಾಕ್ಟ್, ರೆಂಟು, 194J ಪ್ರೊಫೆಷನಲ್ ಟೆಕ್ನಿಕಲ್ ಸರ್ವಿಸ್, 195 ಪೇಮೆಂಟ್ ಆಫ್ ಎನಿ ಅದರ್ ಸಮ್ ನಾನ್ ರೆಸಿಡೆಂಟ್, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೆಕ್ಷನ್ ವೈಸಲ್ಲಿ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.